ಮೈಸೂರು ಟಿಕೆಟ್ ಕೈತಪ್ಪಿದ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಪ್ರತಾಪ್ ಸಿಂಹ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಎಸಿ ರೂಮ್ನಿಂದ ರೋಡ್ಗೆ ಬರಲಿ ಅಂತ ಹೇಳಿದ್ರು. ಇದಕ್ಕೀಗ ಒಡೆಯರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೈಸೂರು ಟಿಕೆಟ್ ತಪ್ಪಿದ್ದಕ್ಕೆ ಸಂಸದ ಪ್ರತಾಪ್ ಸಿಂಹ ಬೇಸರವನ್ನು ಹೊರಹಾಕುವ ಮೂಲಕವಾಗಿ ಎಸಿ ರೂಮ್ನಿಂದ ರೋಡ್ಗೆ ಬರಲಿ ಅಂತ ಹೇಳಿದ್ರು. ಇದೀಗ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆಗೆ ಒಡೆಯರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅರಮನೆಯಲ್ಲಿ ಇದ್ರೂ ಕೂಡ ಟೀಕೆ ಕೇಳಬೇಕಾಗತ್ತೆ. ರಾಜಕಾರಣದಲ್ಲಿ ಅಲ್ಲೆಲ್ಲ ಸಹಜವಾಗಿರುತ್ತೆ. 9 ವರ್ಷ ಮೈಸೂರಿನ ಅರಮನೆ ಜವಾಬ್ದಾರಿಯನ್ನು ಹೊತ್ತಿದ್ದೀನಿ. ಎಲ್ಲ ಸಾರ್ವಜನಿಕ ಜೀವನದಲ್ಲೂ ಕೂಡ ನಾನು ಭಾಗಿಯಾಗಿದ್ದೀನಿ. ಅರಮನೆಯಲ್ಲಿದ್ರೆ ಮಾತು ಕೇಳೋದಿಲ್ಲ ಅಂತಲ್ಲ ಅಂತ ಪ್ರತಿಕ್ರಿಯಿಸಿದ್ದಾರೆ. ಒಂದು ವೇಳೆ ಮಾಧ್ಯಮಗಳ ವರದಿಯಂತೆ ಯುವರಾಜ ಅಥವಾ ಮಹಾರಾಜ ಯದುವೀರವರಿಗೆ ಟಿಕೆಟ್ ಕೊಡೋದು ನಿಜವೇ ಆಯಿತು ಅಂತಂದರೆ ಖಂಡಿತ ಅದನ್ನು ನಾನು ಸ್ವಾಗತಿಸ್ತೇನೆ. ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ಅವರಿಗೆ ಕೆಲಸವನ್ನು ಮಾಡ್ತೇನೆ. ಯಾಕೆ ನಾನು ಸ್ವಾಗತಿಸ್ತೇನೆ, ಅವರಿಗೆ ಕೆಲಸ ಮಾಡ್ತೀನಿ ಅಂತಂದರೆ ನನಗೆ ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ಪ್ರಜಾಪ್ರಭುತ್ವ 1947ರಲ್ಲೇ ಬಂದಿದೆ. ಹಾಗಾಗಿ ರಾಜ ಮತ್ತು ಪ್ರಜೆಗಳ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ. ನಾನು ಪ್ರಜೆಗಳ ರೀತಿಯಲ್ಲಿ ಬದುಕ್ತೀನಿ ಅಂತ ಬಂದಾಗ ಅದನ್ನು ಸ್ವಾಗತಿಸಲೇಬೇಕಾಗುತ್ತೆ. ಒಬ್ಬ ಪ್ರಜೆಯಾಗಿ ಬದುಕಬೇಕು. ಪ್ರಜೆಗಳ ಸಿಂಹ ಅವರು ಕಳೆದ 2 ಬಾರಿ ಕೂಡ ಗೆದ್ದಿದ್ದಂಥವ್ರು, ಅವರನ್ನು ಹೊರತುಪಡಿಸಿ ನಿಮಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಏನನ್ಸುತ್ತೆ? ಪ್ರತಾಪ್ ಸಿಂಹ ಅವರು ಕಳೆದ 2 ಬಾರಿ 2 ಟರ್ಮನ್ನು ಇವಾಗ ಪೂರೈಸಿದ್ದಾರೆ. ಅವರು ಮೈಸೂರಿನ ಅಭಿವೃದ್ಧಿಗಾಗಿ ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ. ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಮತ್ತು ಅಲ್ಲಿ ಮೈಸೂರಿನ ಎಲ್ಲ ಸಮಾಜದಲ್ಲೂ ಎಲ್ಲ ಪಾತ್ರವಾಗಿದ್ದಾರೆ. ಅವರ ಒಂದು ಸಲಹೆ ಮತ್ತು ಅವರ ಏನೇನು ಕೆಲಸ ಮಾಡಿದ್ದಾರೆ ಅವರ ಸಹಕಾರ ಮುಂದುವರಿಯೋದು ಅನುಕೂಲ ಆಗುತ್ತೆ. ಅವರ ಸಹಕಾರ ಇದ್ದರೆ ಹೇಳ್ತಾರೆ ಅಧಿಕೃತವಾಗಿ ನಾನು ಯದುವೀರ್ ಅವರಿಗೆ ಸಹಕಾರ ಕೊಡ್ತೀನಿ ಅಂತೇಳಿ. ಆದರೆ ಪ್ರತಾಪ್ ಸಿಂಹ ಅವರ ಬೆಂಬಲಿಗರು ಒಂದಿಷ್ಟು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಅದು ಏನಾದರೂ ಒಳ ಇಟ್ಟು ಕೊಡುತ್ತೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ನಂದು ಅದು ಅನ್ಸಲ್ಲ. ಬಟ್ ನಾನು ಹೇಳಿದ್ದೀನಿ, ಪ್ರತಾಪ್ ಸಿಂಹ ಅವರು ಮೈಸೂರಿಗೆ ಭಾಳ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. 10 ವರ್ಷದ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅದೆಲ್ಲನೂ ಮುಂದುವರಿಯೋ ಒಂದು ನಮ್ಮನ ಆಸೆನೂ ಕೂಡ. ನೀವೇನಾದರೂ ಮಾತಾಡಿದ್ರೆ, ಸಹಕಾರ ಕೇಳಿದ್ರೆ ಏನಾದರೂ ಮಾತಾಡಿ ಪ್ರತಾಪ್ ಸಿಂಹ ಅವ್ರ ಜೊತೆ ನಾನು ಯಾವಾಗಲೂ ಸಂಪರ್ಕದಲ್ಲಿದ್ದೀನಿ. ಅವರು ಎಲ್ಲ ಅವರ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಅವರು ಬೆಂಬಲನೂ ನೀಡಿದ್ದಾರೆ. ಸರ್, ನನ್ನ ಪ್ರಶ್ನೆ, ಈಗ ಮೈಸೂರು ಮಹಾರಾಜರಿಗೆ ಅನಿವಾರ್ಯ ಆಗಿತ್ತಾ ಕಂಟೆಸ್ಟ್ ಮಾಡೋದು? ಇಲ್ಲ, ನಾನು ಇದು ಸುಮಾರು 1 ವರ್ಷದಿಂದ ಇಂಥ ಒಂದು ಮನಸ್ಸು ಈ ಕಡೆಗೆ ಬಂದಿತ್ತು. ಸಾರ್ವಜನಿಕ ಜೀವನದಿಂದ ನಿಜವಾದ ಒಂದು ಪದವಿ ಬರುತ್ತೆ ಸಮಾಜ ಸೇವೆಗಾಗಿ ಮತ್ತು ಅಭಿವೃದ್ಧಿಗಾಗಿ. ಸ್ಕೇಲ್ ದೊಡ್ಡದಾಗುತ್ತೆ. ವೈಯಕ್ತಿಕವಾದ ಜೀವನದಲ್ಲಿ ಒಂದಷ್ಟು ಮಾಡ್ಬೋದು, ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಅಧಿಕಾರ ಇದ್ದರೆ ನಾವು ಇನ್ನು ನಮ್ಮ ಅಭಿವೃದ್ಧಿ ಕೆಲಸಗಾಗಿ ಪ್ರಕಾರ ಎಸಿ ರೂಮಲ್ಲಿ ಇದ್ರೆ ಆಗಲ್ಲ, ಇನ್ಮೇಲೆ ಪ್ರಜೆಗಳ ಜೊತೆ ಓಡಾಡಬೇಕಾಗುತ್ತೆ, ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಿದ್ರೆ. ಸಾರ್ವಜನಿಕ ಜೀವನದಲ್ಲಿ ಬಂದ್ರೆ ಸಾರ್ವಜನಿಕರಾಗಿ ನಾವು ಹೋಗ್ಬೇಕಾಗತ್ತೆ. ಪಬ್ಲಿಕ್ ಟಿವಿಯ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, OBC ಅವರ ಮೀಸಲು ಕ್ಷೇತ್ರಕ್ಕೆ ಒಡೆಯರ್ ಬಂದಿರೋಂಥದ್ದು ಎಷ್ಟು ಸರಿ ಅಂತೇಳಿ ಮಾತಾಡ್ತಾ ಇದ್ರು. ನನ್ನ ಅದ್ರ ಬಗ್ಗೆ ಏನು ಕೇಳಿಲ್ಲ ಮಾತು. ಆದರೆ ನನಗೆ